ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಎಲ್ಲ ಒಳ್ಳೆಯದೇ ಆಗುವುದು. ಅದಕ್ಕೆ ಆಧಾರವಾಗಿ ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ. ದೇವರ ಮಕ್ಕಳ ಜೀವಿತದಲ್ಲಿ ಎಲ್ಲವೂ ಒಳ್ಳೆಯದೇ ಆಗುವುದು. ದೇವರನ್ನು ಪ್ರೀತಿಸುವವರಿಗೆ ಎಲ್ಲವೂ ಒಳ್ಳೆಯದೇ ಆಗುವುದು. ನಾನು ನನ್ನ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟಿದ್ದೇನೆ, ಎಲ್ಲವನ್ನ ಆತನು ನೋಡಿಕೊಳ್ಳುವನು ಎಂಬ ಭರವಸೆ ಉಳ್ಳವರಿಗೆ ಒಳ್ಳೆಯದೇ ಆಗುವುದು. ತಮ್ಮ ಭಾರಗಳನ್ನೆಲ್ಲವ ಕರ್ತನ ಮೇಲೆ ಇಟ್ಟವರಿಗೆ ಒಳ್ಳೆಯದೇ ಆಗುವುದು. ಒಂದು ನಡೆದ ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಕುಟುಂಬದವರು ಒಮ್ಮೆ ಭಾನುವಾರ ಬೆಳಿಗ್ಗೆ ಆರಾಧನೆಗೆ ಹೋಗುವ ಮೊದಲು ಅವಸರವಾಗಿ ಮಧ್ಯಾಹ್ನಕ್ಕೆಂದು ಮೀನು ಸಾರು ಮಾಡಿ ಇಟ್ಟು ಆಲಯಕ್ಕೆ ಹೋದರು. ಅಲ್ಲಿ ಸಂತೋಷದಿಂದ ಹಾಡಿ ದೇವರನ್ನು ಸ್ತುತಿಸಿ ಪ್ರಸಂಗವನ್ನು ಕೇಳಿದರು. ಆ ದಿನ ಬೋಧಕರು ಇದೇ ವಾಕ್ಯವನ್ನು, ಅಂದರೆ ರೋಮಾಪುರದ ಪತ್ರಿಕೆ 8:28, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂಬ ವಾಕ್ಯದ ಕುರಿತು ಪ್ರಸಂಗಿಸಿದರು. ಆರಾಧನೆ ಮುಗಿಯಿತು. ಸಂತೋಷದಿಂದ ಮನೆಗೆ ಹಿಂತಿರುಗಿ ಬಂದಾಗ ಅವರನ್ನು ತಲ್ಲಣಗೊಳಿಸುವ ಒಂದು ಸಂಗತಿ ಕಾದಿತ್ತು. ಎಲ್ಲಿಂದಲೋ ಒಂದು ಬೆಕ್ಕು ಬಂದು ಮೀನಿನ ಸಾರಿನ ಪಾತ್ರೆಯನ್ನು ಉರುಳಿಸಿ ಹೋಗಿತ್ತು. ಸಾರೆಲ್ಲ ಚೆಲ್ಲಿ ಹೋಗಿತ್ತು. ಮಕ್ಕಳು ಕೇಳಿದರು, ಅಮ್ಮ ಯಾಕಮ್ಮ ಹಿಂಗಾಯ್ತು? ಆಗ ಅಮ್ಮ ಹೇಳಿದರು, ಇವತ್ತು ಪಾಸ್ಟ್ರು ಹೇಳಿದ್ರಲ್ವಾ, ಪ್ರೀತಿಸುವವರ ಹಿತಕ್ಕಾಗಿ ದೇವರ ಎಲ್ಲವನ್ನ ಒಳ್ಳೆಯದೇ ಮಾಡ್ತಾರೆ, ನೀವು ಸಮಾಧಾನದಿಂದ ಇರ್ರಿ. ನಂತರ ಕೆಳಗೆ ಬಿದ್ದಿದ್ದ ಪಾತ್ರೆಯನ್ನು ತೆಗೆಯಲು ಹೋದಾಗ ಇನ್ನೂ ಗಾಬರಿ ಹುಟ್ಟಿಸುವಂಥ ವಿಷಯ ತಿಳಿಯಿತು. ಏನಂದರೆ, ಮೀನು ಸಾರಿನ ಪಾತ್ರೆಯೊಳಗೆ ಹಲ್ಲಿ ಸತ್ತು ಬಿದ್ದಿತ್ತು. ಆಗ ಅವರಿಗೆ ತಿಳಿಯಿತು, ದೇವರು ಯಾಕೆ ಬೆಕ್ಕು ಪಾತ್ರೆಯನ್ನು ಉರುಳಿಸಲು ಅನುಮತಿಸಿದ್ದಾರೆ. ಓ ಸ್ತೋತ್ರ! ಆ ಬೆಕ್ಕು ಆ ಮೀನಿನ ಸಾರನ್ನು ಚೆಲ್ಲಿದ್ದರಿಂದ ಆ ವಿಷ ಅವರು ಸೇವಿಸದೆ ಬದುಕಿಕೊಂಡರು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಹೋರಾಟಗಳು, ಸವಾಲುಗಳು, ಸಮಸ್ಯೆಗಳು ಬರಬಹುದು. ನಮಗೆ ಗೊತ್ತಾಗೋದಿಲ್ಲರೆ ಎಲ್ಲ ಒಳ್ಳೆಯದಕ್ಕೆ. ಯೋಬನ ಹೆಂಡತಿಗೆ ಅದು ಗೊತ್ತಾಗಲಿಲ್ಲ. ಒಂದೇ ದಿನ ಎಲ್ಲರೂ ಮಕ್ಕಳು ತೀರಿ ಹೋದರು, ಆಸ್ತಿ ಎಲ್ಲ ನಷ್ಟವಾಯಿತು. ಆಗ ಅವಳು ಹೇಳ್ತಾ ಇದ್ದಾಳೆ, ನೀನು ದೇವರನ್ನು ದೂಷಿಸಿ ಸಾಯಿ. ಅವಳಿಗೆ ಗೊತ್ತಿಲ್ಲ, ಆದರೆ ಯೋಬನಿಗೆ ಗೊತ್ತಿತ್ತು, ನನ್ನ ದೇವರು ಏನು ಮಾಡಿದರೂ ಒಳ್ಳೆಯದಕ್ಕೆ ಮಾಡ್ತಾರೆ. ಅದಕ್ಕೆ ಓ ಸ್ತೋತ್ರ, ಎಲ್ಲವನ್ನ ಕಳ್ಕೊಂಡಂಥ ಯೋಬ 42ನೇ ಅಧ್ಯಾಯಕ್ಕೆ ಬರುವಾಗ ತಿರುಗಿ 2ರಷ್ಟು ಎಲ್ಲವನ್ನ ಪಡೆದುಕೊಂಡ. ಓ ಸ್ತೋತ್ರ, ಎಲ್ಲ ಕೆಟ್ಟ ಸಂಗತಿಗಳು ಹೋಗಿ ಯೋಬನ ಜೀವಿತದಲ್ಲಿ ದೇವರು ಎಲ್ಲದನ್ನು ಒಳ್ಳೆಯದನ್ನೇ ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ಸಹ ಎಂಥ ಸಂದರ್ಭವಿರಲಿ, ಎಂಥ ಸನ್ನಿವೇಶವೇ ಇರಲಿ, ಕರ್ತನು ನನಗೆ ಒಳ್ಳೆಯದು ಮಾಡ್ತಾರೆ, ನನ್ನ ಮಕ್ಕಳಿಗೆ ಒಳ್ಳೆಯದು ಮಾಡ್ತಾರೆ, ಕೆಲಸದ ವಿಷಯದಲ್ಲಿ ನನಗೊಂದು ಒಳ್ಳೆಯದು ಆಗುತ್ತೆ ಎಂಬುದಾಗಿ ದೇವರನ್ನ ನಂಬರಿ, ದೇವರನ್ನು ಆಶ್ರಯಿಸ್ರೆ ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಕೂಡ ಅದ್ಭುತವನ್ನು ಮಾಡುವರು. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವ ದೇವರು. ಅಪ್ಪ, ನಿನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಒಳ್ಳೆಯದಾಗ್ತದೆ ಎಂಬುದಾಗಿ ನಿನ್ನ ವಚನ ಹೇಳಿದ ಹಾಗೆ ನಮ್ಮ ಜೀವಿತದಲ್ಲಿ ಕೆಲವೊಂದು ಕಾರ್ಯಗಳು ನಮಗೆ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲಪ್ಪ. ಆದರೆ ನೀವೆಲ್ಲವನ್ನು ಒಳ್ಳೆಯದಕ್ಕೆ ಮಾಡಲಿಕ್ಕಿದ್ದೀರಾ. ನಾವು ನಿಮ್ಮನ್ನು ನಂಬ್ತೇವೆ. ವಿಶೇಷವಾಗಿ ಈ ವಿಡಿಯೋ ವಾಚ್ ಮಾಡುತ್ತಾ ಇರುವ ಎಲ್ಲ ಕುಟುಂಬಗಳಲ್ಲಿ, ಎಲ್ಲ ದೇವ ಜನರಲ್ಲಿ ಅಪ್ಪ, ಒಂದು ಒಳ್ಳೆಯದು ಸಂಭವಿಸಲಿ. ಅವರನ್ನು ಕಾಡಿಸುವ, ಪೀಡಿಸುವ ಎಲ್ಲ ದೇವರ ಸೋಲಿನ ಅನುಭವಗಳು, ಸಮಸ್ಯೆಗಳು ನೀಗಿ ಹೋಗಲಿ ಎಂಬುದಾಗಿ ನಾನು ಪ್ರೇಯರ್ ಮಾಡ್ತೇನೆ. ಕುಟುಂಬವಾಗಿ ನೀವು ಬ್ಲೆಸ್ ಮಾಡಿರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ದೇವರು ನಮ್ಮ ಬಾಳಿನಲ್ಲಿ ಎಲ್ಲವನ್ನ ಒಳ್ಳೆಯದನ್ನೇ ಮಾಡುವರು. ಅವರು ಒಳ್ಳೆಯ ದೇವರು. ಹಾಗಾದರೆ ದೇವರನ್ನ ನಂಬೋಣ. ದೇವರೇ, ನೀವು ನನಗೆಲ್ಲವನ್ನು
ಒಳ್ಳೆಯದನ್ನೇ ಮಾಡಲಿಕ್ಕಿದ್ದೀರಾ, ನಿಮ್ಮನ್ನೇ ಆಶ್ರಯಿಸ್ಕೊಂಡಿದ್ದೇನೆಂಬುದಾಗಿ ಹೇಳ್ರಿ. ದೇವರು ನಿಮ್ಮ ಬಾಳಿನಲ್ಲಿ, ಬದುಕಿನಲ್ಲಿ ಒಂದು ಒಳ್ಳೆಯದನ್ನು ಮಾಡಲಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.